ಹರೇ ಶ್ರೀನಿವಾಸ. ಅಧಿಕ ಮಾಸದ 18ನೇ ದಿನದ ಪಾರಾಯಣ ಹಾಗೂ ಯಥಾಮತಿ ಅರ್ಥಾನುವಾದವನ್ನು ಈಗ ನೋಡೋಣ. ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಪೊಕ್ಕಳಡಿ ಬಿಡಿದೊಂದೆ ನಾಡಿಯು ಸುಕ್ಕದಲೆ ಧಾರಾಳ ರೂಪದಿ ಸಿಕ್ಕಿಹುದ ನಡು ದೇಹದೊಳಗೆ ಸುಷುಮ್ನ ನಾಮದಲ್ಲಿ ರಕ್ಕಸರನೊಳ ಪೊಗಗೊಡದೆ ದಶ ದಿಕ್ಕಿನೊಳಗೆ ಸಮೀರ ದೇವನು ಲೆಕ್ಕಿಸದೆ ಮತ್ತೊಬ್ಬರನ್ನು ಸಂಚರಿಪ ದೇಹದಲ್ಲಿ. ಇದು ನಾಡಿ ಪ್ರಕರಣ ಸಂಧಿಯ 13ನೇ ನುಡಿ. ಶಟ್ರನ್ನ ಉಪನಿಷತ್ತಿನ 20ನೇ ಸ್ತೋತ್ರವನ್ನು ಆಧರಿಸಿ ಈ ಒಂದು ನುಡಿ ರಚನೆ ಆಗಿದೆ ಅಂತ ಹೇಳ್ಬೋದು. ಈ ಕಿರುಹೊತ್ತಿಗೆಯಲ್ಲಿ 18ನೇ ನುಡಿಯನ್ನಾಗಿ ಆರಿಸ್ಕೊಂಡಿದ್ದಾರೆ. ಇಲ್ಲಿ ಪೊಕ್ಕಳಡಿ ಬಿಡಿದೊಂದೇ ನಾಡಿಯು ಅಂದರೆ ಪೊಕ್ಕಳ ಅಂದರೆ ಹೊಕ್ಕಳ, ಅಡಿ ಅಂದರೆ ಬುಡದಿಂದ ಕೆಳಗಿನಿಂದ, ಬಿಡಿದೊಂದೇ ನಾಡಿಯು ಅಂದರೆ ಹೊಕ್ಕಳದ ಕೆಳಗಿನಿಂದ ಹಿಡಿದು ಒಂದೇ ಒಂದು ನಾಡಿಯು ಸುಕ್ಕದಲ್ಲೇ ಧಾರಾಳ ರೂಪದಿ ಅಂದರೆ ಎಲ್ಲೂ ಸುಕ್ಕಾಗದೆ ಡೊಂಕಾಗದೆ ವಕ್ರವಾಗದೆ ಧಾರಾಳ ರೂಪದಿ ಅಂದರೆ ನೇರವಾಗಿ ನೆಟ್ಟಗೆ ಸಿಕ್ಕಿಹುದು ನಡು ದೇಹದೊಳಗೆ ಸುಷುಮ್ನ ನಾಮದಲ್ಲಿ ನಮ್ಮ ದೇಹದ ನಡು ದೇಹದೊಳಗೆ ಅಂದರೆ ದೇಹದ ಮಧ್ಯಭಾಗದೊಳಗೆ ಸುಷುಮ್ನ ಎಂಬ ಹೆಸರಿನಿಂದ ಇದೆ, ಸಿಕ್ಕಿಹುದು ಅಂದರೆ ಇದೆ ಅಂತ ಹೇಳ್ತಾ ರಕ್ಕಸರನೊಳ ಪೊಗಗೊಡದೆ ದಶದಿಕ್ಕಿನೊಳಗೆ ಸಮೀರ ದೇವನು ಅಂದರೆ ಯಾವುದೇ ಅಸುರಾದ ದೈತ್ಯರನ್ನು ಒಳಗೆ ಪೊಗಗೊಡದೆ ಅಂದರೆ ನಮ್ಮ ದೇಹದ ಒಳಗೆ ಪೊಗಗೊಡದೆ ಅಂದರೆ ಹೋಗಲಾರದಂತೆ ತಡೆದು ಪ್ರವೇಶ ಮಾಡದಂತೆ ತಡೆದು ದಶದಿಕ್ಕಿನೊಳಗೆ ಸಮೀರ ದೇವನ 10 ದಿಕ್ಕುಗಳಲ್ಲಿ ಸಮೀರ ದೇವರು ಅಂದರೆ ಮುಖ್ಯ ಪ್ರಾಣದೇವರು ಸಾಕ್ಷಾತ್ ಉದಾನ ನಾಮಕ ವಾಯುದೇವರು ಇದ್ದು ಲೆಕ್ಕಿಸದೆ ಮತ್ತೊಬ್ಬರನ್ನು ಸಂಸರಿಪ ದೇಹದಲ್ಲಿ ಮತ್ತಾರನ್ನು ಪರಿಗಣನೆಗೆ ತೆಗೆದುಕೊಳ್ಳದೆ ಅಸುರಾದ ದೈತ್ಯರನ್ನು ಲೆಕ್ಕಿಸದೆ ಊರ್ಧ್ವಮುಖವಾಗಿ ಸಂಚಾರ ಮಾಡ್ತಾ ನಮ್ಮನ್ನು ಕಾಪಾಡ್ಕೊಂಡಿರ್ತಾರೆ ಅಂತ ಹೇಳೋದೆ ಈ ಒಂದು ನುಡಿಯ ಭಾವಾರ್ಥ ಅಂತ ಹೇಳ್ಬೋದು. ನೋಡಿ, ಈ ನಾಡಿ ಪ್ರಕರಣ ಸಂಧಿಯನ್ನು ದಾಸರು ನಮಗೆ ನೀಡಿ ಬಹಳಷ್ಟು ಉಪಕಾರ ಮಾಡಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಪ್ರತಿನಿತ್ಯದಲ್ಲಿ ನಾವು ಈ ನಾಡಿ ಪ್ರಕರಣ ಸಂಧಿಯನ್ನು ಪಾರಾಯಣ ಮಾಡಲೇಬೇಕು ಅವಶ್ಯವಾಗಿ. ಈ ನಾಡಿ ಪ್ರಕರಣ ಸಂಧಿ ಪಾರಾಯಣ ಮಾಡೋದ್ರಿಂದ ನಮ್ಮ ಒಂದು ಆರೋಗ್ಯವನ್ನು ಒಳ್ಳೆಯ ರೀತಿಯಿಂದ ನಾವು ಕಾಪಾಡ್ಕೋಬೋದು. ಈ ನಾಡಿ ಪ್ರಕರಣ ಸಂಧಿ ಪಾರಾಯಣ ಮಾಡೋದ್ರಿಂದ ಅದೆಷ್ಟೋ ರೋಗ ರುಜಿನಗಳನ್ನು ವಾಸಿ ಮಾಡ್ಕೊಂಡಿರೋ ಉದಾಹರಣೆಗಳನ್ನು ನಾವು ಕಿವಿಯಾರೆ ಕೇಳಿದ್ದೀವಿ, ಕಣ್ಣಾರೆ ನೋಡಿದ್ದೀವಿ. ಹಾಗಾಗಿ ಈ ನಾಡಿ ಪ್ರಕರಣ ಸಂಧಿಯೊಳಗೆ ನಮ್ಮ ದೇಹದೊಳಗೆ ಅದೆಷ್ಟು ನಾಡಿಗಳಿದೆ, ಆ ನಾಡಿಗಳ ಬೃಹತಿ ಸಹಸ್ರ ಅಂದರೆ 72,000 ನಾಡಿಗಳ ಬಗ್ಗೆಯೂ ತುಂಬ ವಿರಳವಾಗಿ ವಿವರಣೆಯನ್ನು ದಾಸರರು ಈ ಒಂದು ಸಂಧಿಯ ಮುಖಾಂತರ ನೀಡಿದ್ದಾರೆ. ಆ ನಾಡಿಗಳೊಳಗೆ ಇರುವ ಭಗವದ್ ರೂಪ, ಆ ಭಗವಂತ ನಮ್ಮ ಮೇಲೆ ಮಾಡಿರೋ ಕರುಣೆನ ತುಂಬ ವಿರಳವಾಗಿ ತುಂಬ ಚೆನ್ನಾಗಿ ಸ್ಪಷ್ಟವಾಗಿ ಸ್ಫುಟವಾಗಿ ವಿವರಣೆ ನೀಡಿ ಒಂದು ನಮಗೆ ಮಹೋನ್ನತ ಉಪಕಾರವನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು. ಈ ಸಂಧಿ ಪಾರಾಯಣ ಮಾಡೋದ್ರಿಂದ ನಮ್ಮ ಆರೋಗ್ಯ ಸುಧಾರಿಸುತ್ತೆ ಅಂತಂದರೆ ನಾವು ಯಾಕೆ ಈ ಸಂಧಿನ ದಿನಂತೆ ಪಾರಾಯಣ ಮಾಡಬಾರ್ದು? ಹಾಗಾಗಿ ರಕ್ಕಸರನೊಳ ಪೊಗಗೊಡದೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಅಂದರೆ ನಮ್ಮ ಈ ಸಾಧನ ಶರೀರಕ್ಕೆ ಸಾಧನ ಅಡ್ಡಿಯಾಗೋದೇ ರೋಗ ರುಜಿನಗಳು. ಈ ರೋಗ ರುಜಿನಗಳನ್ನು ರಕ್ಕಸರ ರೂಪದಲ್ಲಿ ಬರುವ ಈ ರೋಗ ರುಜಿನಗಳನ್ನು ಒಳಗೆ ಪೊಗಗೊಡದಂತೆ ಸಾಕ್ಷಾತ್ ಉದಾನ ನಾಮಕ ವಾಯುದೇವರು ಸಂಚಾರ ಮಾಡ್ತಾ ಇರ್ತಾರೆ. ಅಂದಮೇಲೆ ನಾವು ಈ ಪಾರಾಯಣ ಮಾಡೋದ್ರಿಂದ ಪ್ರಾಣದೇವರು ಪ್ರೀತರಾಗಿ ನಮ್ಮನ್ನು ಇನ್ನಷ್ಟು ಒಳ್ಳೆಯ ರೀತಿಯಿಂದ ಒಳ್ಳೆಯ ದಾರಿಲಿ ಸನ್ಮಾರ್ಗಕ್ಕೆ ಸಾಧನೆಯ ಮಾರ್ಗಕ್ಕೆ ಕರೆದುಕೊಂಡು ಹೋಗ್ತಾರೆ ಅನ್ನೋದು ನಿಸ್ಸಂಶಯವಾಗಿ ಹೇಳ್ಬೋದು. ಹಾಗಾಗಿ ದಾಸರರು ಈ ಒಂದು ಸಂಧಿನ ನಮಗೆ ನೀಡಿ ಬಹಳಷ್ಟು ಉಪಕಾರ ಮಾಡಿದ್ದಾರೆ. ಅವರ ಈ ಉಪಕಾರವನ್ನು ನಾವು ಪ್ರತಿನಿತ್ಯದಲ್ಲಿ ಸ್ಮರಿಸಬೇಕು. ಅದರಂತೆಯೇ ಈ ಪ್ರಾಣದೇವರ ಅಂತರ್ಗತ ಶ್ರೀಹರಿಯನ ಉಪಕಾರವನ್ನು ನಾವು ನಿತ್ಯದಲ್ಲಿ ಸ್ಮರಿಸಬೇಕು. ನಾಡಿಗತ ಭಗವದ್ ರೂಪವನ್ನು ಸ್ಮರಿಸ್ತಾ ಅದರ ಜೊತೆಗೆ ಮುಖ್ಯ ಪ್ರಾಣದೇವರ ಕಾರಣವನ್ನು ನಾವು ಪಡ್ಕೋಬಹುದು. ಗುರುಗಳ ಕರುಣ ಸುಸ್ಥಿರವಾಗಿದ್ದವರಿಗೆ ಹರಿನಿಂದ ಅನುಗ್ರಹವಾಗುವುದು ಅನ್ನೋ ಹಾಗೆ ಮೊದಲು ಈ ಕುಲಗುರುಗಳಾದ ಆ ವಾಯು ನಮ್ಮ ಕುಲಗುರುರಾಗಿರುವಂಥ ಮಧ್ವನಾಮದಲ್ಲಿ ಬರುತ್ತೆ. ಅದರಂತೆಯೇ ಈ ಮೊದಲು ಈ ಮುಖ್ಯ ಪ್ರಾಣದೇವರ ವಾಯುದೇವರ ಕರುಣೆಯನ್ನು ಪಡ್ಕೊಂಡ್ರೆ ತಂತಾನೇ ಶ್ರೀಹರಿ ಪ್ರೀತನಾಗ್ತಾನೆ. ಹಾಗಾಗಿ ನಾವು ಮೊದಲು ನಮ್ಮ ಸಾಧನೆ ಮಾರ್ಗಕ್ಕೆ ಯಾವುದೇ ರೀತಿಯ ರಕ್ಕಸರನ್ನು ಒಳಗೆ ಪೊಗಗೊಡದಂತೆ ಕಾಪಾಡು ಪ್ರಭುವೆ ಅಂತ ಮುಖ್ಯ ಪ್ರಾಣದೇವರನ್ನು ಬೇಡ್ತಾ ಪ್ರತಿನಿತ್ಯದಲ್ಲಿ ಈ ಒಂದು ಸಂಧಿಯನ್ನು ಪಾರಾಯಣ ಮಾಡಿ ತನ್ಮೂಲಕ ಮುಖ್ಯ ಪ್ರಾಣದೇವರ ಅಂತರ್ಗತ ಶ್ರೀಹರಿಯ ಕೃಪೆಗೆ ಪಾತ್ರರಾಗೋಣ ಅಂತ ಹೇಳ್ತಾ ಈ ದಿನದ ಯಥಾಮತಿಯ ಭಾವನಾದವನ್ನು ಮುಗಿಸ್ತಾ ಇದ್ದೀನಿ. ಶ್ರೀಕೃಷ್ಣಾರ್ಪಣಮಸ್ತು.